ತಮಿಳುನಾಡಿಗೆ ಏನು 177 TMC ಇಡಬೇಕು ಅಂತ ಹೇಳಿ ನಮಗೆ ಆದೇಶ ಇದೆ. ಇದಕ್ಕೆ ಸುಪ್ರೀಂ ಕೋರ್ಟ್ ಕೂಡ ಒತ್ತನ್ನು ಕೊಟ್ಟಿದ್ದಾರೆ. ಆ ನ್ಯಾಯಾಲಯದ ತೀರ್ಪೇನು ನಮಗೆ ಬಂದಿದೆ ಸುಪ್ರೀಂ ಕೋರ್ಟ್ನಲ್ಲಿ, 2 ರಾಜ್ಯಕ್ಕೂ ಅದೊಂದು ವರ. 2 ರಾಜ್ಯಕ್ಕೆ ಕಾಪಾಡೋಂಥ ಒಂದು ತೀರ್ಪನ್ನು ಕೊಟ್ಟಿದ್ದಾರೆ. ನಿನ್ನೆ ಟೈಮ್ಸ್ ಆಫ್ ಇಂಡಿಯಾನಲ್ಲಿ ಬ್ಯಾಲೆನ್ಸಿಂಗ್ ರಿಸರ್ವೇರಿಂದ ಏನು ಅನುಕೂಲ ಆಗ್ತಾಯಿದೆ ಅಂತೇಳಿ ನೀವು ಯಾರೋ ನಿಮ್ಮ ಮೈಸೂರು ರಿಪೋರ್ಟರ್ ಅದ್ರ ಬಗ್ಗೆ ಒಂದು ವಿಶೇಷ ಕೊಟ್ಟಿದ್ದಾರೆ. ಇವತ್ತು ನನ್ನ ಸ್ನೇಹಿತರುಗಳು ಸಂಘಟನೆಗಾರರು ಹೋರಾಟ ಮಾಡ್ತಾ ಇದ್ದಾರೆ, ಬಂದ್ ಮಾಡ್ತೀವಿ ಅಂತ ಹೇಳಿ. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಹೋರಾಟ ಎಲ್ಲರ ಹಕ್ಕು. ನಾವು ಯಾರು ಹೋರಾಟ ಕೂಡ ಬೇಡ ಅನ್ನೋದಿಲ್ಲ, ಆದರೆ ಹೋರಾಟಕ್ಕೆ ಹಿನ್ನೆಲೆ ಇರಬೇಕು. ಬರೀ ಮಾಧ್ಯಮದ ಒಂದು ಆಸ್ತಿ ಆಗಬಾರ್ದು. ಸಾರ್ವಜನಿಕ ಬದುಕಿನಲ್ಲಿ ನಾವು ಗಮನ ಇಟ್ಕೊಳ್ಬೇಕು. ಯಾರ ಆಸ್ತಿ ಪಾಸ್ತಿಗಳಿಗೆ ತೊಂದರೆ ಆಗೋದಾದರೆ ನ್ಯಾಯಾಲಯಗಳು, ಸರ್ಕಾರಗಳು ಯಾವ ಕಾರಣಕ್ಕೂ ಇಲ್ಲ. ಅದಕ್ಕೆ ನಾನು ಮನವಿ ಮಾಡ್ತಿದ್ದೇನೆ, ಇವೆಲ್ಲ ದಯವಿಟ್ಟು ಕೈ ಬಿಡಿ. ಈಗ ನಾನು ನೀರು ಬಿಡೋದು ಬೇಡ ಅಂತ ನಾನು ತೀರ್ಮಾನ ಮಾಡ್ತೀನಿ ಅಂದ್ಕೊಳ್ಳೋಣ. ನಾಳೆ ನಮ್ಮ ಸ್ನೇಹಿತರುಗಳೆಲ್ಲ ಏನು ತೀರ್ಮಾನ ಹೇಳ್ತಾರೋ ಅದು ಬೇರೆ ವಿಚಾರ. ಅವ್ರ ಮಾತಿಗೆ ನಾವು ಗೌರವ ಕೊಡಬೇಕು ಅನ್ನೋದು ಆಹ್ವಾನಿಸಿದ್ದೇವೆ. BJPಯ ಮಂತ್ರಿಗಳು ಮತ್ತು ಸಂಸತ್ ಸದಸ್ಯರು ದೆಹಲಿಯಲ್ಲಿ ಬಂದು ಸೆಂಟ್ರಲ್ ಮಿನಿಸ್ಟ್ರನ್ನು ಭೇಟಿ ಮಾಡಿ ಅವತ್ತಿನ ಪರಿಸ್ಥಿತಿಗೆ ಯಾವ ರೀತಿ ತೊಂದರೆ ಇತ್ತು ಅನ್ನೋದನ್ನು ಅವರು ಕೂಡ ಸಹಕಾರ ಕೊಟ್ಟಿದ್ದಾರೆ. ಪ್ರಹ್ಲಾದ್ ಜೋಶಿ ಅವರ ಮುಖಂಡರು, ನಾನು ಶೆಟ್ಟರವ್ರಿಗೆ, ಬೊಮ್ಮಾಯಿರವ್ರಿಗೆ, ಸಿದ್ದರಾಮಯ್ಯನವ್ರಿಗೆ ಎಲ್ಲರೂ ಕೂಡ ನಾನು ಏನು ವಾಸ್ತವಾಂಶ ಏನಿದೆ ಅಂತ ತಿಳಿಸಿದ್ದೆ. ಅವರು ಅವರ ಪ್ರಾಮಾಣಿಕವಾದ ಪ್ರಯತ್ನವನ್ನು ಮಾಡಿದ್ದಾರೆ. ಆದರೆ ಸೆಂಟ್ರಲ್ ಅಥಾರಿಟಿ, ಮ್ಯಾನೇಜ್ಮೆಂಟ್ ಅಥಾರಿಟಿ ಅವರು ಕೂಡ ಯಾವುದ್ಯಾವುದು ಡ್ಯಾಮ್ಗಳಲ್ಲಿ ಎಷ್ಟೆಷ್ಟು ನೀರು ಬರ್ತಾಯಿದೆ ಅಂತೇಳಿ ಅವ್ರಿಗೆಲ್ಲ ಮಾಹಿತಿ ಇದೆ. ಯಾರನ್ನು ಮುಗಿಸಿ ಕೊಡಲಿಕ್ಕೆ ಸಾಧ್ಯ ಇಲ್ಲ. ನಿಮಗೆ ಬೇರೆ ಸಂದರ್ಭಕ್ಕೂ ಈಗ ಕೊಟ್ಟಿರೋದು ನಿಮ್ಗೆ ಅರ್ಧನೂ ಕೊಟ್ಟಿಲ್ಲ ಅಂತೇಳಿ ಅವರು ನಮ್ಮ ಅಥಾರಿಟಿಯಲ್ಲಿ ನಮ್ಮ ಅಪ್ಲಿಕೇಶನ್ನ ರಿಜೆಕ್ಟ್ ಮಾಡ್ತಾರೆ. ಈಗ ನಾನು ಬಿಡುವುದಿಲ್ಲ ಅಂತ ನಾನಾಗಲಿ, ಯತೀಂದ್ರಾಗಲಿ, ಸಂಘಟನೆಗಾರರಾಗಲಿ ನಾವೆಲ್ಲ ಹೇಳಿದ್ರೆ ನೀರನ್ನ ಹಿಡ್ಕೊಳ್ಳೋಕೆ ನಮಗೆ ಆಗೋದಿಲ್ಲ. ಇನ್ನೊಂದು ಗಂಟೆನೋ 1.5 ಗಂಟೆನೋ ಡ್ಯಾಮು ತುಂಬುತ್ತಾ ಇದೆ ಅಂತೇಳಿ ನನಗೆ ವರದಿ ಬಂದಿದೆ. ಹಿಡಲಿಕ್ಕೆ ಸಾಧ್ಯನೇ? ಹೋರಾಟಗಾರರು ಹೋಗಲ್ಲಿ ಮಲಗಲಿಕ್ಕೆ ಸಾಧ್ಯನೇ? ಹಾಗಂತ ನೀರು ಬಿಡುವುದಿಲ್ಲ ಅಂತೇಳಿ ದಯವಿಟ್ಟು ಹೋರಾಟಗಾರರು ಯಾರು ಹೋಗಬಾರ್ದು, ಅಲ್ಲಿ ನೀರನ್ನ ಹಿಡ್ಕೊಳ್ಳೋಕ್ಕೂ ಪ್ರಯತ್ನ ಪಡಬಾರ್ದು. ನೀರು ಇಟ್ಕೊಂಡ್ರೆ ನಾವೆಲ್ಲ ಕೊಚ್ಚೊಂಟೋಗ್ತೀವಿ. ನ್ಯಾಯಾಲಯಕ್ಕೂ ಗೌರವ ಕೊಡಬೇಕು, ರೈತರನ್ನು ಬದುಕಿಸಬೇಕು. ಈ ರಾಜ್ಯದ ರೈತರ ಹಿತ ಕಾಪಾಡಲು ನಮ್ಮ ಬದ್ಧತೆ ಇದೆ. ಬಂಗಾರಪ್ಪನವ್ರ ಕಾಲದಿಂದ, SM ಕೃಷ್ಣವ್ರ ಕಾಲದಿಂದ, ಸಿದ್ದರಾಮಯ್ಯನವ್ರ ಕಾಲದಿಂದ ಮತ್ತು ದೇವೇಗೌಡರು ಕಾಲದಿಂದ ಹಿಡಿದು BJP ಸರ್ಕಾರ ಇದ್ದಾಗ ಇಂಥ ಸಂಕಟದ ಪರಿಸ್ಥಿತಿಯಲ್ಲಿ ಅವರು ಅನೇಕ ತೀರ್ಮಾನಗಳನ್ನು ರಾಜ್ಯದ ಹಿತಕ್ಕೆ ತೆಗೆದುಕೊಂಡಿದ್ದಾರೆ. ನಾನು ಅವ್ರು ಮಾಡಿದ್ದು ಸರಿ ಇಲ್ಲ, ನಾವು ಮಾತ್ರ ಮಾಡಿದ್ದು ಸರಿ ಅಂತ ನಾನು ಹೇಳಲಿಕ್ಕೆ ನಾನು ತಯಾರಿಲ್ಲ. ಬಟ್ ಒಂದು ನಮಗೊಂದು ದೊಡ್ಡ ಜಯ ಸುಪ್ರೀಂ ಕೋರ್ಟ್ ಕೊಟ್ಟಿದೆ. ಆ ಸುಪ್ರೀಂ ಕೋರ್ಟ್ ಕೊಟ್ಟಂಥ ಜಯದ ಹಿನ್ನೆಲೆಯಲ್ಲಿ ಮತ್ತು ಕೇಂದ್ರ ಸರ್ಕಾರ ಪಾರ್ಲಿಮೆಂಟ್ನಲ್ಲಿ ಉತ್ತರ ಕೊಡುವಂಥ ಸಂದರ್ಭದಲ್ಲಿ ಕರ್ನಾಟಕಕ್ಕೆ ಮೇಕೆದಾಟು ಅನಿವಾರ್ಯತೆ ಏನಿದೆ, ಕಾನೂನು ಚೌಕಟ್ಟು ಏನಿದೆ, ಅವರ ಡ್ಯಾಮನ್ನು ಅವರ ಜಾಗದಲ್ಲಿ ಕಟ್ಟಿಕೊಳ್ಳಲಿಕ್ಕೆ ಕಾನೂನಲ್ಲಿ ಏನು ರೂಪ ಕೊಂಡಿದೆ ಅನ್ನೋದನ್ನು ಕೂಡ ಭಾಳ ಚೆನ್ನಾಗಿ ಉತ್ತರವನ್ನು ಕೊಟ್ಟಿದ್ದಾರೆ. ನಾನು BJPಯವರು ಅವ್ರ ರಾಜಕಾರಣಕ್ಕೆ ಬಂದು ಪಾಪ ಅವರು ಪ್ರಯತ್ನ ಮಾಡ್ತಾ ಇರ್ಬೋದು. ಕುಮಾರಸ್ವಾಮಿಯವರ ಸ್ಟೇಟ್ಮೆಂಟ್ ಕೂಡ ನಾನು ಗಮನಿಸಿದ್ದೇನೆ.